ನಮಸ್ಕಾರ, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಇವತ್ತು ತುಂಬ ಆರೋಗ್ಯಕರವಾದ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ದೇಹಕ್ಕೆ ಶಕ್ತಿ ಕೊಟ್ಟು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅಂತ ನಮ್ಮ ಬೆಂಗಳೂರು ಜನರಿಗೆ ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ಕಾಲ್ ಸೂಪು ಮತ್ತು ಇಡ್ಲಿ, ಅದರಲ್ಲೂ ತಟ್ಟೆ ಇಡ್ಲಿ ಬೆಂಗಳೂರಿನ ಫೇವ್ರೆಟ್ ಬ್ರೇಕ್ಫಾಸ್ಟ್ಗಳಲ್ಲಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಕಾಲ್ ಸೂಪ್ ಮಾಡೋದಕ್ಕೆ 8 ಮೇಕೆ ಕಾಲುಗಳನ್ನ ತಗೊಂಡಿದ್ದೀನಿ. ಅಂಗಡಿಲಿ ಚೆನ್ನಾಗಿ ಕ್ಲೀನ್ ಮಾಡಿ ಸುಟ್ಟು ಕೊಟ್ಟಿರ್ತಾರೆ. ಇದನ್ನು ನಾನು 3 ಸತಿ ಕ್ಲೀನಾಗಿ ತೊಳ್ಕೊಂಡು ಮತ್ತು ಅರಿಶಿನ ಹಾಕಿದ ನೀರಿನಲ್ಲಿ 10 ನಿಮಿಷ ನೆನೆಸಿ ಪಕ್ಕಕ್ಕಿಟ್ಕೊಂಡಿದ್ದೀನಿ. ಬನ್ನಿ ಈಗ ರುಚಿಕರವಾದ ಕಾಲ್ ಸೂಪು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಒಂದು ಅಗಲವಾದ ಪಾತ್ರೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಸುಮಾರು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಈಗ ಕ್ಲೀನ್ ಮಾಡಿದ ಮೇಕೆ ಕಾಲುಗಳನ್ನ ಹಾಕಿ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಫ್ರೈ ಮಾಡ್ಕೋಬೇಕು. ಒಂದು ಹಿಡಿಯಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ಸೇರಿಸ್ಕೊಳ್ಳಿ. ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನು ಗರಂ ಮಸಾಲ, 1.5 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ, 1.5 ಚಮಚ ಖಾರದ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಬಟ್ಲನ್ನಷ್ಟು ನೀರು ಸೇರಿಸ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಇವಾಗ ನಾನಿದನ್ನು ಒಂದು ದೊಡ್ಡ ಕುಕ್ಕರ್ಗೆ, ಅಂದರೆ ಒಂದು 12 ಲೀಟ್ರ್ ಕುಕ್ಕರ್ಗೆ ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಅದು ನೀರು ಹೆಚ್ಚಾಗಿ ಹಾಕೋದ್ರಿಂದ ಚೆನ್ನಾಗಿ ಕುದಿಬೇಕು. ಮತ್ತು ಕುಕ್ಕರ್ಗೆ ಹಾಕೋ ಉದ್ದೇಶ ಏನು ಅಂದರೆ ಕಾಲು ಗಟ್ಟಿ ಇರೋದ್ರಿಂದ ಅದು ಚೆನ್ನಾಗಿ ಬೆಂದು ರಸ ಬಿಟ್ಕೋಬೇಕಾಗತ್ತೆ. ಅದರಿಂದ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 6 ವಿಸಿಲ್ಲು ಕೂಗಿಸ್ಕೊಂಡಿದ್ದೀನಿ. ಈಗ ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಕುಕ್ಕರ್ ತೆಗೆದಿದ್ದೀನಿ. ನೋಡಿ ಹೇಗೆ ಕುದ್ಕೋತಾ ಕುದೀತಾ ಇದೆ. ಮತ್ತೆ ಇದನ್ನು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ, ಅದರಲ್ಲೂ ತಟ್ಟೆ ಇಡ್ಲಿ ಜೊತೆ ಸರ್ವ್ ಮಾಡಿ
ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಗಾದೆ ಮಾತಿನಂತೆ ಈ ಕಾಳು ಸೂಪ್ ಕುಡಿದರೆ ದೇಹಕ್ಕೆ ಶಕ್ತಿ ಗ್ಯಾರಂಟಿ. ಅದರಲ್ಲೂ ನೆಗಡಿ, ಶೀತ, ಜ್ವರ, ಕೆಮ್ಮು ಇದ್ರಂತೂ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತ್ಯಾಕೆ ತಡ, ನೀವು ಒಮ್ಮೆ ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿ ಈ ಸೂಪ್ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.